ಇವರಿಗೆ ನಿಜವಾಗಿ ಪುಸ್ತಕವನ್ನು ಮುಟ್ಟುವ ಬಿಡಿ, ಅದನ್ನು ನೋಡುವಂತಹ ಒಂದು ಅಧಿಕಾರ ಕೂಡ ಇಲ್ಲ. ದಯವಿಟ್ಟು ಬಡವರು ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಹಾಯ ಮಾಡಿ. ಉಪಕಾರ ಮಾಡದಿದ್ರೂ ನೀವು ಪರವಾಗಿಲ್ಲ, ಉಪದ್ರ ಮಾಡಬೇಡಿ. ಒಂದು ವೇಳೆ ಈ ರೀತಿ ಇನ್ನೂ ಮುಂದುವರೆದರೆ ಅದಕ್ಕೆ ಸರಿಯಾದ ಉತ್ತರ, ಸರಿಯಾದ ಪಾಠವನ್ನು ನಾವು ನಿಮಗೆ ಯಾವತ್ತೂ ಕಲಿಸಲಿಕ್ಕೆ ತಯಾರಿದ್ದೇವೆ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಇದರ ಬಗ್ಗೆ ಇತ್ತೀಚಿನ ದಿನದಲ್ಲಿ ಕೆಲವು ಅಲ್ಲಸಲ್ಲದ ಆರೋಪಗಳನ್ನು ಅವಿವೇಕಿಗಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಅವಿವೇಕಿಗಳು ಅಂತ ಹೇಳಲಿಕ್ಕೆ ನನಗೆ ಯಾವುದೇ ಸಂಕೋಚ ಇಲ್ಲ. ಯಾಕಂತಂದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅನೇಕ ಫಲಾನುಭವಿಗಳು ತಮ್ಮ ಅಭ್ಯುದಯವನ್ನು ಕಂಡುಕೊಂಡಿದ್ದಾರೆ. ಯಾಕೆಂತಂದರೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅವರ ಸಾಮಾಜಿಕ ಜೀವನವನ್ನು ಯಾವ ರೀತಿ ಮುನ್ನಡೆಸಬೇಕು ಅದಕ್ಕೆ ಪೂರಕವಾಗಿ ಈ ಯೋಜನೆಯು ಕಾರ್ಯಾಚರಿಸ್ತಾ ಇದೆ. ನಾನು ಕಲ್ಲೇರಿ ಒಕ್ಕೂಟದ ಉಪಾಧ್ಯಕ್ಷನಾಗಿದ್ದೇನೆ. ನನ್ನ ಹೆಸರು ಹಮ್ಜಾ. ನಮ್ಮ ಈ ಒಕ್ಕೂಟಕ್ಕೆ ಬಂದು ಈ ನಮ್ಮ ಹಿತಾಸಕ್ತಿಯನ್ನು ಗಮನಿಸದೆ ನಮಗೆ ಕೇಡುಂಟು ಮಾಡುವಂತಹ ಕೆಲವು ಜನರು ಬಂದು ನಮ್ಮ ಒಕ್ಕೂಟದಲ್ಲಿರುವಂಥ ಒಂದು ಸಂಘದ ಪುಸ್ತಕವನ್ನೇ ನಾವು ಆಡಿಟ್ ಮಾಡಿ ತರ್ತೇವೆ, ನಿಮಗೆ ಯಾವ ರೀತಿ ಮೋಸ ಆಗ್ತಾ ಇದೆ ಅದನ್ನೆಲ್ಲ ನಾವು ಬಯಲಿಗೆ ಎಳಿತೇವೆ ಅಂತ ಹೇಳಿ ಪುಸ್ತಕವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ನಿರ್ಣಯ ಪುಸ್ತಕವನ್ನು ತೆಗೆದುಕೊಂಡು ಹೋಗಿ, ಅಂದರೆ ಆ ಗುಂಪಿನಲ್ಲಿರುವುದು ಹೆಚ್ಚಾಗಿ ಮುಸ್ಲಿಂ ಮಹಿಳೆಯರು. ಅವರಿಗೆ ಅಕ್ಷರಜ್ಞಾನ ಕಡಿಮೆ ಇರಬಹುದು, ಅಥವಾ ಇತರರು ಹೇಳುವುದನ್ನು ಸಂಪೂರ್ಣವಾಗಿ ನಂಬುವಂಥ ಒಂದು ವಿಶ್ವಾಸ ಅವರಲ್ಲಿ ಇರ್ಬೋದು. ನಾವು ಮೋಸ ಹೋಗುತ್ತಿದ್ದೇವೋ ಎಂಬಂಥ ಒಂದು ಕಲ್ಪನೆ ಅವರಿಗೆ ಬಂದು ಅಂತ ಬ್ರೈನ್ ವಾಶ್ ಮಾಡ್ತಾರೆ ಅವರನ್ನು. ಹಾಗೆ ಆ ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ನಾವು ಆಡಿಟ್ ಮಾಡಿ ತರ್ತೇವೆ. ಇವರಿಗೆ ನಿಜವಾಗಿ ಪುಸ್ತಕವನ್ನು ಮುಟ್ಟುವ ಬಿಡಿ, ಅದನ್ನು ನೋಡುವಂತಹ ಒಂದು ಅಧಿಕಾರ ಕೂಡ ಇಲ್ಲ. ಯಾಕಂದರೆ ಇವರ ಚಾರಿತ್ರ್ಯ ಪರಿಶುದ್ಧವಾಗಿದ್ದರೆ ಇವರು ಆ ಪಾಪದ ಮಹಿಳೆಯರಿಗೆ ಆಗಲಿ ಯಾರಿಗೇ ಆಗಲಿ ಅತಿ ಕಡಿಮೆ ಬಡ್ಡಿ ಬೇಡ, ವಿದೌಟ್ ಬಡ್ಡಿ ದರದಲ್ಲಿ ಇವರು ಕೊಡಲಿ, ಲೋನ್ ಕೊಡಲಿ. ಯಾರ್ಯಾರು ಕಡಿಮೆಯಲ್ಲಿ ಕೊಡ್ತಾರೆ ಆಗೀಗಲ್ಲ, ಇವರೇ ಕೊಡಲಿ. ಯಾರ್ಯಾರ ಬಳಿಗೆ ಬೇರೆಯವರು ಯಾಕೆ ಹೋಗಬೇಕು, ಇವರೇ ಕೊಡಲಿ. ಈಗ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸದಸ್ಯರಾದವರು ಎಲ್ಲರೂ ಲೋನ್ ತೆಗಿಬೇಕು ಅಂತೇಳಿ ಎಲ್ಲಿ ಒತ್ತಡ ಹಾಕುವುದಿಲ್ಲ. ನಿಮಗೆ ಬೇಕಾ, ನಿಮ್ಮ ಅಭ್ಯುದಯಕ್ಕೆ ನೀವು ನಾಂದಿ ಹಾಡ್ತೀರಾ, ಅಥವಾ ನಿಮಗೆ ಯಾವುದೇ ಒಂದು ರೀತಿಯ ಸವಲತ್ತು ಅಥವಾ ಒಂದು ಮನೆಗೆ ಬೇಕಾದಂಥ ಪರಿಕರಗಳು, ಮನೆ ಕಟ್ಟಲಿಕ್ಕೆ ಅಥವಾ ಯಾವುದೇ ಒಂದು ರೀತಿಯ ನಿಮ್ಮ ಅಭ್ಯುದಯಕ್ಕೆ ನಿಮಗೆ ಸಹಕಾರ ನೀವು ಬೇಕು ಅಂತೇಳಿ ಆದರೆ, ನಿಮ್ಮಲ್ಲಿ ಹಣದ ಕೊರತೆ ಇದ್ದರೆ ನಿಮಗೆ ನಾವು ಸಾಲವನ್ನು ನೀಡಿ ನಿಮ್ಮ ಅಭ್ಯುದಯಕ್ಕೆ ನಾವು ಕೈ ಜೋಡಿಸ್ತೇವೆ ಅಂತೇಳಿ ಬರುವುದು ಅಷ್ಟೇ ಅಲ್ಲದೆ ನಿಮ್ಮ ಮೇಲೆ ಯಾವುದೇ ರೀತಿಯ ಇದಕ್ಕೆ ಒತ್ತಡ ಹಾಕುವುದಿಲ್ಲ. ಅಂದರೆ ನಾವು ಈ ಯೋಜನೆಯಲ್ಲಿ ಸೇರಿಕೊಂಡು ಹಲವು ಧರ್ಮದವರು ಒಂದುಗೂಡಿ ಒಂದು ಸಾಮಾನ್ಯ ಸಭೆಯನ್ನು ಮಾಡ್ತೇವೆ ವಾರಕ್ಕೊಮ್ಮೆ. ತಮ್ಮ ಪರಿಚಯವನ್ನು ಅತ್ಯಂತ ನಿಕಟವಾಗಿ ಹೊಂದುತ್ತೇವೆ. ಇದರಿಂದ ನಮ್ಮ ಸಾಮರಸ್ಯವು ಹೆಚ್ಚಾಗ್ತದೆ. ಇದನ್ನು ಕೆಡಿಸಲಿಕ್ಕೆ ಇರುವಂತಹ ಸಾಮಾಜಿಕ ವಿರೋಧಿಗಳು ಏನೆಲ್ಲ ಅಪಪ್ರಚಾರ ಮಾಡಿ ನಮ್ಮಲ್ಲಿ ಒಡಕನ್ನುಂಟು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇದನ್ನು ನಾವು ಅವರು ಬೆನ್ನು ಮುಟ್ಟಿ ನೋಡಿಕೊಳ್ಳುವಂತೆ ನಾವು ಅದನ್ನು ವಿರೋಧಿಸ್ತೇವೆ ಅವರಿಗೆ. ಇಂತಹ ಕೆಲಸವನ್ನು ಮಾಡಬೇಡಿ. ನೋಡಿ, ದಯವಿಟ್ಟು ಬಡವರು ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಹಾಯ ಮಾಡಿ. ಉಪಕಾರ ಮಾಡದಿದ್ರೂ ನೀವು ಪರವಾಗಿಲ್ಲ, ಉಪದ್ರ ಮಾಡಬೇಡಿ. ಒಂದು ವೇಳೆ ಈ ರೀತಿ ಇನ್ನೂ ಮುಂದುವರೆದರೆ ಅದಕ್ಕೆ ಸರಿಯಾದ ಉತ್ತರ, ಸರಿಯಾದ ಪಾಠವನ್ನು ನಾವು ನಿಮಗೆ ಯಾವತ್ತೂ ಕಲಿಸಲಿಕ್ಕೆ ತಯಾರಿದ್ದೇವೆ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮಸ್ತೆ.